ನೀವೇ ಹೇಳ್ಕೋಬೋದಲ್ಲ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಮ್ಯಾಟ್ರಿಕ್ಸ್ ಇಸ್ ವಾಟ್? ಇಟ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ array. Rectangular arrangement of arrays. Array means what? Array means what? Array means what? Rectangular arrangement of numbers ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಆ್ಯಂಡ್ ದೆನ್ ಆಲ್ಫಾಬೆಟ್ಸ್ ಕೂಡ ಆಗಿರ್ಬೋದು, ರೈಟ್? ಹೇಗೆ ಬರೀತೀರಾ? ಆ ಮ್ಯಾಟ್ರಿಕ್ಸ್ ನಥಿಂಗ್ ಬಟ್ ವಾಟ್? ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ಹೇಳ್ಬೋದಾ? ಸೊ ಮ್ಯಾಟ್ರಿಕ್ಸ್ ಇಸ್ ವಾಟ್? A matrix is an ordered rectangular array or numbers. Ordered rectangular array. Ordered rectangular array of, I will write ಎಲಿಮೆಂಟ್ಸ್. ಡೈರೆಕ್ಟಾಗಿ ಎಲಿಮೆಂಟ್ಸ್ ಬರಿಬೋದು. ಎಲಿಮೆಂಟ್ಸ್ ಅಂದರೆ ಏನಾಗಿರುತ್ತೆ? ಸೊ ಎಲಿಮೆಂಟ್ಸ್ ನಥಿಂಗ್ ಬಟ್ ವಾಟ್? ಸೊ ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ಎಲಿಮೆಂಟ್ಸ್. ಎಲಿಮೆಂಟ್ಸ್ ಅಥವಾ ಈ ಎಲಿಮೆಂಟ್ಸ್ ಅಂದರೆ ಏನಾಗಿರ್ಬೋದು? ಇಟ್ ಮೇ ಬಿ ಅ ನಂಬರ್ಸ್ ಆಗಿರ್ಬೋದು. ಓಕೆ, ಇಟ್ ಮೇ ಬಿ ಅ ನಂಬರ್ಸ್, ಇಟ್ ಮೇ ಬಿ ಅ ಫಂಕ್ಷನ್, ಇಟ್ ಮೇ ಬಿ ಜಸ್ಟ್ ಆಲ್ಫಾಬೆಟ್ಸ್. ಓಕೆ, ಆಲ್ಫಾಬೆಟ್ಸ್ ಹೀಗೆ ಯಾವುದಾದ್ರೂ ಆಗಿರ್ಬೋದು. ವಾಟ್ ಈಸ್ ಮೀನ್ ಬೈ ರೆಕ್ಟ್ಯಾಂಗ್ಯುಲರ್ ಅರೇ? ಅರೇ ಅಂದರೆ ಏನು? ಲೈನ್, ರೈಟ್? ರೆಕ್ಟ್ಯಾಂಗ್ಯುಲರ್ ಅರೇ ಅಂತ ಹೇಳ್ತಾ ಇದ್ದೀವಿ, ರೈಟ್? ಸೊ ರೆಕ್ಟ್ಯಾಂಗ್ಯುಲರ್ ಅರೇ ಮೀನ್ಸ್ ವಾಟ್? ರೆಕ್ಟ್ಯಾಂಗ್ಯುಲರ್ ಅರೇ ಮೀನ್ಸ್ ವಾಟ್? Rectangular array means what? It is a arrangement of just an arrangement of elements ಇದೆಯಲ್ಲ, arrangement of elements in rows or horizontal line, horizontal rows and columns. rows and columns ಅಂದರೆ vertical line. okay, vertically. so arrangement of elements in horizontal line and vertical lines. ಹೇಗೆ? so for example, so if I have data, for example ನಾನೀಗ ಒಂದು ಡೇಟಾ ತಗೋತೀನಿ ಅಥವಾ ಒಂದು ಎಲಿಮೆಂಟ್ಸ್ ತಗೋತೀನಿ. ಮ್ಯಾಟ್ರಿಕ್ಸ್ ಹೇಗೆ ಬರೆಯೋದು ಅಂತ ಹೇಳ್ಬಿಟ್ಟು, ಓಕೆ, ಐ ವಿಲ್ ರೈಟ್ 1 2 3 x sin x, just a or a function ಏನಾದರೂ ಬರಿಬೋದು, x square. ಸೊ ಈ ಥರ ಹೊರಗಡೆ ಎಲ್ಲ ಹೋಗಂಗಿಲ್ಲ, ಇನ್ಸೈಡ್ ದ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಬರೀಬೇಕು. ಸೊ ಕಾಮ ಕೂಡ ಇರಬಾರ್ದು. ಗೊತ್ತಲ್ಲ ನಿಮಗೆ ಹೇಗೆ ಬರೆಯೋದು, ರೆಪ್ರೆಸೆಂಟ್ ಮಾಡೋದು ಅಂತ. ವಿತಿನ್ ದ ಸ್ಕ್ವೇರ್ ಬ್ರ್ಯಾಕೆಟ್ ವಿ ಹ್ಯಾವ್ ಟು ಅರೇಂಜ್ ದ ಎಲಿಮೆಂಟ್ಸ್ in what? rows and columns. The rectangular arrangement, horizontal line of data is called what? rows. ಇದನ್ನೇನಂತ ಕರಿತೀವಪ್ಪ? rows ಅಂತ ಕರಿತೀವಿ. then columns ಬಂದರೆ, see here vertical line of data, right? vertical line of data we have called as columns, right? columns. ಸೊ ಇದನ್ನೆಲ್ಲ ಓದಿದ್ದೀವಿ ಅಂತ ಅಂದ್ಕೊಂಡ್ರು ಜಸ್ಟ್ ಬ್ರಷ್ ಅಪ್ ಮಾಡ್ಕೊಳ್ಳಿ. ಇಸ್ ಇಸ್ ಜಸ್ಟ್ ವಾಟ್ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೋ ಡೆಫಿನಿಷನ್ ಅದನ್ನೇ ಬರೆಯೋದಕ್ಕೆ ಟ್ರೈ ಮಾಡಿ. ಇಟ್ ಈಸ್ ವಾಟ್? ಮ್ಯಾಟ್ರಿಕ್ಸ್ ಇಸ್ ಅನ್ ಆರ್ಡರ್ಡ್ ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ನಂಬರ್ಸ್, ಫಂಕ್ಷನ್ಸ್, ಎಕ್ಸೆಟ್ರಾ, ರೈಟ್? ವಾಟ್ ಈಸ್ ಅನ್ ಅರೇ? ಅರೇ ಮೀನ್ಸ್ ಇಟ್ ಈಸ್ ಅ ಲೈನ್. ಓಕೆ, ಫಾರ್ ಎಕ್ಸಾಂಪಲ್, write any matrix, it is always denoted by a capital letters. okay, so within a
within a square bracket we have to arrange the elements, right? So ಇದರಲ್ಲಿ next ಬರೋದು order of a matrix. What is order of a matrix? What is order of a matrix? What is order of a matrix? ಏನು ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದರೆ? So just observe, I will take one matrix here, 1 2 3 4 5 6 7 8. I will take like this, okay, and I will take B has 1 2, and I will take C as 1 2, okay. Now observe, I will write this particular matrix is a arrangement of elements, sorry, order of a matrix. ಏನು ಬರೆಯೋಣ ಇದನ್ನ, ಎಷ್ಟಿದೆ ಅಂತ ಹೇಳ್ಬೋದು ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್? 2 into 4. Here I will write 2 into 1. Here I will write 1 into 2. So easiಯಾಗಿ ಐಡೆಂಟಿಫೈ ಮಾಡ್ಬೋದು. 2 means what? See how many rows we have? 1 2 rows. How many columns we have? Just observe. Columns 1 2 3 4. See, this is row number, this is column number. That means any matrix of order m cross n means an matrix contain m number of rows and n number of columns. Each and every element has its own position. ಹೇಗೆ? ಸೊ ಇಲ್ಲಿ ನೋಡಿ m n ಹೇಳಿದೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಹಿಯರ್ ಆಫ್ ಆರ್ಡರ್ 2 cross 4 ಅಂದರೆ ನನಗೆ ಎಷ್ಟು ಬರಬೇಕು? ಮ್ಯಾಕ್ಸಿಮಮ್ ರೋ ನಂಬರು 2 ಇರಬೇಕು, ಮಿನಿಮಮ್ ಮ್ಯಾಕ್ಸಿಮಮ್ ಕಾಲಮ್ ನಂಬರ್ 4 ಇರಬೇಕು. ಫಸ್ಟ್ ಎಲಿಮೆಂಟ್ನ ನಾನು ಐ ವಿಲ್ ಟೇಕ್ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್. ಸೆಕೆಂಡ್ ಎಲಿಮೆಂಟ್ನ ಏನು ತಗೋತೀನಿ? ಇಟ್ ಈಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್. ಥರ್ಡ್ ಇಲ್ಲಿ ಏನಿದೆ? 3ನ ಏನು ಬರಿಬೋದು? ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್ A13, here A14, here A21, here A22, here A23, here A24, ರೈಟ್? ಸೊ ಹೀಗೆ ಬರಿತಾ ಹೋಗ್ಬೇಕು, ರೈಟ್? ಸೊ ಇದನ್ನು ಜನರಲಿ ಹೇಗೆ ಬರೀತೀರಾ? ಸೊ ಜನರಲ್ ರೆಪ್ರೆಸೆಂಟೇಷನ್ ಆಫ್ ಅ ಮ್ಯಾಟ್ರಿಕ್ಸ್, ಅದು ಕೂಡ ಇಂಪಾರ್ಟೆಂಟ್, ರೈಟ್? ಜನರಲ್ ರೆಪ್ರೆಸೆಂಟೇಷನ್ ಆಫ್ ಅ ಮ್ಯಾಟ್ರಿಕ್ಸ್ ಹೇಗೆ ಬರಿತಾ ಹೋಗ್ತೀರಾ? ಸೊ A11, A12 ಎಕ್ಸೆಟ್ರಾ ಎಲ್ಲಿವರೆಗೂ ಬರೀತೀರಪ್ಪ? A1, ಹೌ ಮೆನಿ ಕಾಲಮ್ಸ್ ವಿ ಹ್ಯಾವ್? n ಕಾಲಮ್ಸ್, ರೈಟ್? here A21, ಹೀಗೆ A22 ಎಕ್ಸೆಟ್ರಾ A2n ಅಂತ ತಗೋಣ. ಸೊ ಇಲ್ಲೂ ಅಷ್ಟೇ ನಾನು ಏನು ತಗೋತೀನಿ? A1 2 ಇಲ್ಲಿ ಚೇಂಜ್ ಆಗ್ತಿದೆ ಅಲ್ವಾ? ಸೊ ಇದನ್ನೇನು ತಗೋಣ? ಕಾಲಮ್ ನಂಬರು 1 2 AI1 AI2, ಇಲ್ಲಿ ಮಧ್ಯೆ ಒಂದು ಎಲಿಮೆಂಟ್ ತೊಗೊಂಡ್ರೆ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ, ರೈಟ್? ಕಂಟಿನ್ಯೂ ಆಗ್ತಾ ಇರುತ್ತಲ್ಲ. AIJ ತಗೋಣ ಕಾಲಮ್, AIJ. here AIN ಲಾಸ್ಟ್ ಸ್ವಲ್ಪ ದೊಡ್ಡದಾಗಿ ತಗೋಣ, ಓಕೆ? ಎಕ್ಸೆಟ್ರಾ ಅಪ್ ಟು ವೇರ್ AM1 to etc. Last element AMN, last element. See, ಇಲ್ಲಿ ನೋಡಿ A24 ಇದೆ ಲಾಸ್ಟ್ ಎಲಿಮೆಂಟು, A11 ಫಸ್ಟ್ ಎಲಿಮೆಂಟ್, ರೈಟ್? ಸೊ ದಿಸ್ ಈಸ್ ದ
general element Aij. So it is represented by easily a rectangular enclosed by a rectangular bracket Aij of order m cross n, right? Right? M represent number of rows, n represent number of columns. Order of elements, sorry, order of matrix ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಆದಮೇಲೆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಇದೆ, ರೈಟ್? ಸೊ ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ನೀವು ನೋಡ್ಕೊಳ್ಳಿ, ಈಸಿ ಇದೆ ಐಜೆದು. ಸೊ ರೋಸ್, ನೆಕ್ಸ್ಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ಸಿಗೆ ಬರೋಣ ನಾವು. ಹೌ ಮೆನಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ವಿ ಹ್ಯಾವ್? How many types of matrix? Types of matrices. Hey, type of matrices ಎಷ್ಟಿದೆ? ಫಸ್ಟ್ ಒನ್ ಏನು ತಗೊಳ್ಳೋಣಪ್ಪ? ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್. ವಾಟ್ ಈಸ್ ಮೀನ್ ಬೈ ಅ ರೋ ಮ್ಯಾಟ್ರಿಕ್ಸ್? ಸೊ ಎನಿ ಮ್ಯಾಟ್ರಿಕ್ಸ್ ಕಂಟೈನಿಂಗ್ ಒನ್ ಆ್ಯಂಡ್ ಓನ್ಲಿ ಒನ್ ರೋ, ಅಂದರೆ 1 into n ಏನಾದರೂ ಆಗಿರ್ಬೋದು. ಓಕೆ, ಅದಕ್ಕೆ ಏನಿರಬೇಕು? ಒನ್ ಆ್ಯಂಡ್ ಓನ್ಲಿ ಒನ್ ರೋ ಇದ್ದರೆ ಅದನ್ನ ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವ್ದು ಹೇಳಿದ್ದು? ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್. ಸೊ ಕಾಲಮ್ ಮ್ಯಾಟ್ರಿಕ್ಸ್ ಹೇಗೆ? ಇಲ್ಲಿ ರೋ ಇದ್ದರೆ, ಒಂದೇ ರೋ ಇದ್ದರೆ ರೋ ಮ್ಯಾಟ್ರಿಕ್ಸ್ ಅಂತೀವಿ. ಓನ್ಲಿ ಒನ್ ಕಾಲಮ್ ಇದ್ದರೆ, ಅಂದರೆ ವಾಟ್ ಎವರ್ ದ ನಂಬರ್ ಆಫ್ ರೋಸ್, ಓನ್ಲಿ ಒನ್ ಕಾಲಮ್ ಇದ್ದರೆ ವಿ ಕಾಲ್ ಇಟ್ ಆಸ್ ವಾಟ್? ಕಾಲಮ್ ಮ್ಯಾಟ್ರಿಕ್ಸ್. ಈಸಿಯೆಸ್ಟ್ ಒನ್. ಆ್ಯಂಡ್ ಥರ್ಡ್ ಒನ್, ಸೊ ವಿ ಹ್ಯಾವ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಅ ಸ್ಕ್ವೇರ್, ರೈಟ್? ಸ್ಕ್ವೇರ್ ಮ್ಯಾಟ್ರಿಕ್ಸ್. ವಾಟ್ ಈಸ್ ಮೀನ್ ಬೈ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್? ಏನಪ್ಪ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಂದರೆ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಹೇಳ್ಬೋದಾ? ಆ್ಯಂಡ್ ನಂಬರ್ ಆಫ್ ರೋಸ್ is equals to columns. Number of rows is equals to columns. Number of rows is equals to columns. Number of rows is equals to column is called a row matrix. ಇಲ್ಲಿ ಏನಿರುತ್ತಲ್ವ, m equal to n ಇದ್ದರೆ, so it is called a square matrix. It is called a square matrix. For example, simple ಆಗಿ square matrix ಹೇಗೆ ಬರೆಯೋಣ? 1 2 2 3 ಬರಿಬೋದಪ್ಪ ಹೀಗೆ. ಸೊ ಹಿಯರ್ ಆರ್ಡರ್ 2 x 2. ಸಿ, ನಂಬರ್ ಆಫ್ ರೋಸ್ ಕೂಡ 2 ಇದೆ, ನಂಬರ್ ಆಫ್ ಕಾಲಮ್ಸ್ ಕೂಡ 2 ಇದೆ. ಈಸಿಯೆಸ್ಟ್ ಒನ್. ಸೊ ನೆಕ್ಸ್ಟ್, ಸೊ ಇನ್ನು ಯಾವುದಾದ್ರೂ ಇದೆಯಾ ಟೈಪ್ಸು ಇಂಪಾರ್ಟೆಂಟ್? ಡಯಾಗನಲ್ ಮ್ಯಾಟ್ರಿಕ್ಸ್. ವಾಟ್ ಈಸ್ ಮೀನ್ ಬೈ ಡಯಾಗನಲ್ ಮ್ಯಾಟ್ರಿಕ್ಸ್? ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಈಸ್ ಆಲ್ವೇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಡಯಾಗನಲ್. ಸೊ ಡಯಾಗನಲ್ ಅಂದರೆ ಏನು? ಸ್ಕ್ವೇರಲ್ಲಿ ಡಯಾಗನಲ್ ಅಂದರೆ ಹೀಗೆ ಹೇಳ್ತೀವಲ್ಲ, ರೈಟ್? ನೆನಪಿದೆ ಅಲ್ವಾ ಸ್ಕ್ವೇರಲ್ಲಿ ಡಯಾಗನಲ್ ಅಂದರೆ? ಸೊ ಡಯಾಗನಲ್ ಅಂದರೆ ಏನು? ಯಾವುದೇ ಒಂದು ಸ್ಕ್ವೇರ್ ಅಥವಾ ಏನೇ ತಗೊಳ್ಳಿ, ಅಲ್ಲೇನಿರಬೇಕು? ಡಯಾಗನಲ್ ಅಂದರೆ. ಸೊ ಡಯಾಗನಲ್ ಮ್ಯಾಟ್ರಿಕ್ಸ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಫಸ್ಟ್ ಏನಾಗಿರಬೇಕಿದು? ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ except the diagonal elements, all the elements equal to 0, except the diagonal elements. ಯಾವ್ದು ಡಯಾಗನಲ್ ಎಲಿಮೆಂಟ್ಸು? 1 2 3 ಹೀಗಿದ್ರೆ ಏನಾಗುತ್ತೆ? ಎಲ್ಲ ಎಲಿಮೆಂಟ್ಸೂ, ಉಳಿದಿರೋ ಎಲ್ಲ ಎಲಿಮೆಂಟ್ಸು ಏನಾಗಿರುತ್ತೆ? 0 ಆಗಿರುತ್ತೆ. ಹಿಯರ್ ಐ ಟುಕ್ ಆರ್ಡರ್ 3 x 3. ಅಬ್ಸರ್ವ್ ಹಿಯರ್, ದಿಸ್ ಈಸ್ ಕಾಲ್ಡ್ ಡಯಾಗನಲ್ ಎಲಿಮೆಂಟ್ಸ್. ದಿಸ್ ಈಸ್ ಕಾಲ್ಡ್ ಡಯಾಗನಲ್ ಎಲಿಮೆಂಟ್ಸ್. ಅಂಡರ್ಸ್ಟುಡ್? ಸೊ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಬಿಟ್ಟು ಉಳಿದಿದ್ದೆಲ್ಲ 0 ಆಗಿದ್ದರೆ ಅದನ್ನೇನಂತ ಕರಿತೀವಿ? ಆ ಮ್ಯಾಟ್ರಿಕ್ಸ್ನ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ರೆ ಮಾತ್ರನೇ ಡಯಾಗನಲ್ ಮ್ಯಾಟ್ರಿಕ್ಸ್ ಬರಿಬೋದು, ಇಲ್ಲ ಅಂತಂದರೆ ಬರೆಯೋದಕ್ಕಾಗಲ್ಲ. ಸೊ ವಿ ಕ್ಯಾನ್ ಡಯಾಗನಲ್ ಮ್ಯಾಟ್ರಿಕ್ಸ್ ಆರ್ಡರ್ 3 2 4. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 4 ಅಂದರೆ ಏನು ಬರಿಬೋದು? ದಟ್ ಮೀನ್ಸ್ 4 x 4, ರೈಟ್?
3 ಅಂದರೆ 3 ಕ್ರಾಸ್ 3, ಆಫ್ ಆರ್ಡರ್ 2 ಅಂದರೆ 2 ಕ್ರಾಸ್ 2. ಸೊ ಬಿಕಾಸ್ ಎಮ್ ಈಕ್ವಲ್ ಟು ಎನ್ ಇದೆ, ನಾವು ಒನ್ ನಂಬರ್ ಹೇಳಿದ್ರೆ ಇನ್ನೊಂದು ನಂಬರು ಗೊತ್ತಾಗುತ್ತೆ, ರೈಟ್? ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್ ಇದ್ರೂ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಅಂದರೆ 2 ಕ್ರಾಸ್ 2 ಮ್ಯಾಟ್ರಿಕ್ಸ್, ಇಟ್ಸ್ ಅಂಡರ್ಸ್ಟುಡ್. ಓಕೆ, ನೆಕ್ಸ್ಟ್ ಡಯಾಗನಲ್ ಆದಮೇಲೆ ಇನ್ಯಾವುದು ಇದೆಯಪ್ಪ ಟೈಪಲ್ಲಿ? ಫಿಫ್ತ್ ಡಯಾಗನಲ್ ಮ್ಯಾಟ್ರಿಕ್ಸ್ ಆದಮೇಲೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇದೆ. ವಾಟ್ ಈಸ್ ಮೀನ್ ಬೈ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್? Scalar matrix. Scalar matrix. Scalar matrix is a diagonal elements. Each diagonal elements are same. Diagonal elements are same. Same ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಡಯಾಗನಲ್ ಮ್ಯಾಟ್ರಿಕ್ಸ್ ತಗೋತೀನಿ, ಆಫ್ ಆರ್ಡರ್ 2 ತಗೋತೀನಿ, ಆಫ್ ಆರ್ಡರ್ 2. ಸೊ ಏನಾಗಿರುತ್ತೆ, ಇಲ್ಲಿ 1 ಇದ್ದರೆ ಇಲ್ಲೂ 1 ಇರುತ್ತೆ. ಸಿ, ಅಬ್ಸರ್ವ್ ಹಿಯರ್. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಅ ಡಯಾಗನಲ್ ಮ್ಯಾಟ್ರಿಕ್ಸ್. ಈಚ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಸೇಮ್. ಓಕೆ, ನೆಕ್ಸ್ಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ವಾಟ್ ಈಸ್ ಮೀನ್ ಬೈ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್? ವೆರಿ ಸಿಂಪಲ್ ಒನ್. ಸೊ ಇಲ್ಲೂ ಬೇರೆ ಎಕ್ಸಾಂಪಲ್ ತೊಗೋಬೇಕು ಅಂದರೆ 2 0 0 2 ಆಫ್ ಆರ್ಡರ್ 3 ಬರೀತೀರಾ. ಹೇಗೆ ಬರೀತೀರಾ? ಎ 0 0 0 ಎ 0 0 0 ಎ, ರೈಟ್? ಹೀಗೆ ಬರಿಬೋದಲ್ಲಪ್ಪ, ಬರಿಬೋದಲ್ಲ? ನೆಕ್ಸ್ಟ್ ಟೈಪ್ ಆಫ್ ಎಲಿಮೆಂಟ್ಸ್ ನೋಡೋಣ. ಸೊ ವಿ ಮೂವ್ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್. ಸೊ ವಿ ಹ್ಯಾವ್ identity matrix. It's a very very important matrix. Identity matrix. Identity matrix ಅಂದ್ರೆ ಏನು? Identity matrix is a scalar matrix. Each diagonal elements is equals to 1. Each diagonal elements is equals to 1. ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1 ಅಂತ ಬರೆದ್ರೆ ಏನು ಬರೀತೀರಾ? ಇಟ್ ಈಸ್ ಹ್ಯಾವಿಂಗ್ ಓನ್ಲಿ 1 ಎಲಿಮೆಂಟ್, ಇಟ್ ಈಸ್ 1. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2. ಸೊ ಇಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಯಿತು, ಡಯಾಗನಲ್ ಆಯಿತು, ಸ್ಕೇಲಾರ್ ಕೂಡ ಆಯಿತು. ಸ್ಕೇಲಾರ್ ಆದಮೇಲೆ ಯಾವುದು? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2. ಹೇಗೆ ಬರೆಯೋದು? 2 ಕ್ರಾಸ್ 2. ಹಿಯರ್ 1 0 0 1. ವಾಟ್ ಅಬೌಟ್ I3? ಹೇಗೆ ಬರೀತೀರಾ I3ನ? ಕಮಾನ್. 1 0 0, ನಂಬರ್ ಆಫ್ ರೋಸ್ 3 ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಆಲ್ಸೋ 3. Right? 0 0 1. So this is the representation of what? Representation of elements, sorry, types of matrices. So is 2 types ಇದೆ. ಇನ್ನೊಂದು ಲಾಸ್ಟ್ ಒನ್ ಇದೆ, ಇಟ್ಸ್ ಅ ಈಸಿಯೆಸ್ಟ್ ಒನ್, ದಟ್ ಈಸ್ zero matrix. Zero matrix ಅಂದ್ರೆ ಏನಪ್ಪ? So here all the elements are equal to 0. So we are represented by ಹೀಗೂ ರೆಪ್ರೆಸೆಂಟ್ ಮಾಡ್ತಾರೆ. 0 ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m ಕ್ರಾಸ್ n ಹೇಳ್ಬೋದು. 0 ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ m ಕ್ರಾಸ್ n ಹೀಗಾದರೂ ಹೇಳ್ಬೋದು, ಅಥವಾ ಹೇಗೆ ಬರಿಬೋದು? ವಿತಿನ್ ಅ ಬ್ರ್ಯಾಕೆಟ್ 0 ಬರಿಬೋದು, ರೈಟ್? ಹೀಗೆ ಬರಿಬೋದಲ್ಲ 0, ಅಥವಾ ಹೀಗಾದರೂ ಹೇಳ್ಬೋದು. ಇದು 1 ಕ್ರಾಸ್ 1, ಹಿಯರ್ m ಕ್ರಾಸ್ n. 2 ಕ್ರಾಸ್ 2 ಬರೀರಿ ಅಂದರೆ ಹೇಗಿರುತ್ತೆ? 0 ಕ್ರಾಸ್ 2 ಕ್ರಾಸ್ 2. ರೈಟ್ ದ 0 ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಕ್ರಾಸ್ 3 ಅಂದರೆ ಹೇಗೆ ಬರೀತೀರಾ? 2 ಕ್ರಾಸ್ 3, 2 ಕ್ರಾಸ್ 3, ಲೈಕ್ ದಿಸ್. ಹಿಯರ್ all the elements of the matrix is equal to what? 0. It's a matrix, but elements of the matrix are all what? Equal to 0. It is called a zero matrix. It is denoted by ಹೀಗೆ 0 ಅಂತ ಹೇಳ್ಬೋದು. ಆಫ್ ಆರ್ಡರ್ m ಕ್ರಾಸ್ ಬಂದರೆ ಮ್ಯಾಟ್ರಿಸಸ್ ಅಂತ ಗೊತ್ತಾಗುತ್ತೆ. ಸೊ ಯಾರು ಏನೂ ಓದಿಲ್ಲ, ನನಗೆ ಇಷ್ಟು ನೆನಪಿದ್ರೂ ನಿಮಗೆ ಒಂದೊಂದು ಟೈಮು 1 ಮಾರ್ಕ್ ಕ್ವಶನು ಈಸಿಯಾಗಿ ಬಂದ್ಬಿಡುತ್ತೆ.
ಓಕೆ, ಸೊ ಇಷ್ಟೆಲ್ಲ ಬೇಸಿಕ್ಸ್ ನೋಡಿದ್ದೀರ. ಆಮೇಲೆ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಅಂದರೆ ಏನು? ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಇದೆ. ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಅಂದರೆ ಏನಪ್ಪ? ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ equality of matrix. Equality of matrices. What is an equality of matrices? If two matrices are equal, if and only if their corresponding elements are equal. So for example, ಇಲ್ಲಿ 2 cross 2 ಇದ್ದರೆ ಆಫ್ ಆರ್ಡರ್ ಸೇಮ್ ಇರಬೇಕು. ಏನಿರಬೇಕು? ಫಸ್ಟು ಆರ್ಡರ್ ಸೇಮ್ ಇದ್ದರೆ ಮಾತ್ರ ಈಕ್ವಾಲಿಟಿ ಎಕ್ಸಿಸ್ಟ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಓಕೆ, ಎನಿ ಟೂ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್ ಸೆಟ್ ಟು ಬಿ ಈಕ್ವಲ್ ಇಫ್ ಅಂಡ್ ಓನ್ಲಿ ಇಫ್ ದೇರ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಇಲ್ಲಿ ಎ ಬಿ ಸಿ ಡಿ ಇದೆ, 1 2 3 4 ಇದೆ. ಮೀನ್ಸ್ ಹಿಯರ್ ವಿಚ್ ಇಂಪ್ಲೈಸ್ ಎ ಇಸ್ ಈಕ್ವಲ್ಸ್ ಟು 1, ಬಿ ಈಕ್ವಲ್ ಟು 2, ಸಿ ಈಕ್ವಲ್ ಟು 3 and D equal to 4. So equality of matrix andre eno? Any two matrix of order same are said to be equal if and only if their corresponding elements are equal, right? Corresponding elements equal irbodu. Idru melu kuda 1 mark question kodbodu equality matrix mele. So istru mele nimage exercise 3.1 ide. It's a very easiest one. Easy agi neevu madkonbodu, right? Next we have right. Next we have what? Operations on matrices. Operations on matrices, right? Operations on matrices. Operations on matrices ಏನು ಮಾಡೋದಪ್ಪ? ಸೊ ಆಪರೇಷನ್ಸ್ ಅಂದರೆ ಏನು? Operations on matrices. Color. I will take blue. Okay. ಇಲ್ಲ ಇದೆಯಲ್ಲ blue. Okay. ಏನು ತಗೋಣ? Yes, let we consider operations. It's not looking good. Let me change the color of the pen. So why can't we go with pink? Let me try this one. Okay. Oh, I think it's not going to be dark here. Okay, it is good. Operations on matrices. So operations on matrices hegappa? Operations on matrices. Operations on matrices. ಇನ್ನು ಪೆನ್ ಟ್ಯಾಬ್ ಅಭ್ಯಾಸ ಆಗಬೇಕು. ಆಪರೇಷನ್ಸ್ ಆನ್ ಮ್ಯಾಟ್ರಿಸಸ್. ಆಪರೇಷನ್ಸ್ ಆನ್ ಮ್ಯಾಟ್ರಿಸಸ್. ಸೊ ನೀವು ಆಪರೇಷನ್ಸ್ ತಗೊಂಡ್ರೆ ಹೇಗೆ ಬರೀತಾ ಹೋಗ್ತೀರಾ ಆಪರೇಷನ್ಸ್ ಆನ್ ಮ್ಯಾಟ್ರಿಸಸ್? ಈಗ ಇಫ್ ಟೂ ಮ್ಯಾಟ್ರಿಸಸ್ ಆರ್ ಆ್ಯಡೆಡ್ ಟುಗೆದರ್, ಅಡಿಷನ್ ಆಫ್ ಟೂ ಮ್ಯಾಟ್ರಿಕ್ಸ್ ಆಗಬೇಕು ಅಂದರೆ ದೇರ್ ಆಫ್ ಸೇಮ್ ಆರ್ಡರ್ ಇರಬೇಕು. ಫಸ್ಟ್ ಸೇಮ್ ಆರ್ಡರ್ ಮ್ಯಾಟ್ರಿಸಸ್ ಆಗಬೇಕು, ರೈಟ್? ಸೇಮ್ ಆರ್ಡರ್ ಇದ್ದರೆ ಮಾತ್ರ ನಾವೇನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ 1 2 5 8 ಪ್ಲಸ್ 8 9 11 2 ಅನ್ಕೋಣ. ಸೊ ಹೌ ಇಟ್ ಹ್ಯಾಪನ್ಸ್ ಆಪರೇಷನ್ ಮ್ಯಾಟ್ರಿಕ್ಸ್?
So it is simply we are added their corresponding elements. Here 1 plus 8, this means 2 plus 9, here 5 plus 11, 5 plus 11, here 8 plus 2, right? So what is the answer? It is 9, 11, 11 plus 5 is 16, 8 plus 2 is 10, like this. Similarly, subtraction also same, minus b ಇದೆ, b minus a ಮಾಡಿ, ಸೊ ಮಧ್ಯದಲ್ಲಿ ಏನಾಗುತ್ತೆ, ಸಬ್ಟ್ರಾಕ್ಷನ್ ಸಿಂಬಲ್ ಬರುತ್ತೆ, ರೈಟ್? ಸಬ್ಟ್ರಾಕ್ಷನ್ ಸಿಂಬಲ್ ಬರುತ್ತೆ, ಸೊ a minus b ಬರುತ್ತೆ. ಸೊ ನಾವು ಕಮ್ ಟು ದ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆರ್ ಮಲ್ಟಿಪ್ಲಿಕೇಶನ್ ಆಫ್ ಟೂ ಮ್ಯಾಟ್ರಿಸಸ್, ಅಥವಾ ಬಿಫೋರ್ ದಟ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ನೋಡೋಣ. ಸೊ ಒಂದು ಎಲಿಮೆಂಟ್ ಹೇಗೆ ಮಲ್ಟಿಪ್ಲೈ ಮಾಡೋದು, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಸೊ ಅಡಿಷನ್ ಸಬ್ಟ್ರಾಕ್ಷನ್ ಈಸಿ ಇದೆ ಅಲ್ವಾ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು, ಆರ್ಡರ್ ಸೇಮ್ ಇರಬೇಕು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಆರ್ಡರ್ ಸೇಮ್ ಇರಬೇಕು, ಗೊತ್ತಾಗುತ್ತಲ್ಲ, ಆರ್ಡರ್ ಸೇಮ್ ಇದ್ದರೆ ಮಾತ್ರ ಮಾಡ್ಬೋದು, ಇಲ್ಲಾಂದರೆ ಮಾಡೋದಕ್ಕಾಗಲ್ಲ. ಸೊ ನಾವು ಜಸ್ಟ್ ಕನ್ಸಿಡರ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. Scalar matrix. What is mean by a scalar matrix? Scalar means what? A number, any number or anything multiplied to a matrix. For example, A is multiplied with a matrix of order m cross n ಇದೆ ಅಂದ್ಕೊಳ್ಳಿ, of order m cross n, ಅಥವಾ ಇಲ್ಲಿ ಒಂದು ಚಿಕ್ಕದಾಗಿ 1 2 3 4 ಅಂದ್ಕೊಳ್ಳೋಣ. ಸೊ ಆನ್ಸರ್ ಏನು ಬರ್ಬೋದು? ಸೊ ಐ ವಿಲ್ ಟೇಕ್ ದ ಆನ್ಸರ್ ಓವರಾಲ್ ಮ್ಯಾಟ್ರಿಕ್ಸ್ ಆ್ಯಸ್, now this A should be multiplied to all the elements. This A is going to multiply to all the elements, means 1 into A is A, 2 into A is 2A, 3A, 4 into A, 4A. This is going to be our answer. Means scalar multiplication, sorry, scalar matrix, scalar multiplication of a matrix. What is mean by a scalar multiplication? Scalar multiplication ಅಂದರೆ ಏನಪ್ಪ? ಸೊ ಜಸ್ಟ್ ಎನಿ ನಂಬರ್, ಯಾವುದಾದ್ರೂ ಒಂದು ನಂಬರು ಔಟ್ಸೈಡ್ ಇದ್ದರೆ, ದಟ್ ಮೀನ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಮಲ್ಟಿಪ್ಲೈಡ್ ವಿತ್ ಆಲ್ ದ ಎಲಿಮೆಂಟ್ಸ್ ಇನ್ಸೈಡ್ ದ ಮ್ಯಾಟ್ರಿಕ್ಸ್. ದಿಸ್ ಇಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಓಕೆ, ಸಿಂಪಲ್ ಆಗಿ ಬರೀಬೇಕು ಅಂದರೆ ಕೆ ಇಂಟು ಆ ಮ್ಯಾಟ್ರಿಕ್ಸ್ ಎ. ಎ ಅಂತಂದರೆ ಏನು? ದಿಸ್ ಕೆ ಈಸ್ ಮಲ್ಟಿಪ್ಲೈಡ್ ವಿತ್ ಆಲ್ ದ ಎಲಿಮೆಂಟ್ಸ್ ಆಫ್ ಎ ಅಂತ ಹೇಳ್ಬೋದು, ರೈಟ್? ಸೊ ಸಿಂಪ್ಲಿ ಕೆ ಇಂಟು ಎ ಅಂತಂದರೆ ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ ಅ ಮ್ಯಾಟ್ರಿಕ್ಸ್ ಕೆ ಇಂಟು ಎ ಐ ಜೆ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್. ಇದನ್ನು ಔಟ್ಸೈಡ್ ಬರೆದ್ರೆ ಕೆ ಇಂಟು ಎ ಐ ಜೆ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್. ಓಕೆ, ಎಲ್ಲ ಎಲಿಮೆಂಟಲ್ಲೂ ಕಾಮನ್ ಆಗಿದ್ದರೆ ಎಲಿಮೆಂಟ್ನ ಔಟ್ಸೈಡ್ ತೆಗಿಬೋದು, ಅಥವಾ ಔಟ್ಸೈಡ್ ಇದ್ದರೆ ಇನ್ಸೈಡ್ ಕೂಡ ಮಲ್ಟಿಪ್ಲೈಡ್ ಮಾಡೋದು. ದಿಸ್ ಈಸ್ ಕಾಲ್ಡ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್. ನಾವು ವೆರಿ 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 ಇಂಪಾರ್ಟೆಂಟ್, ದಟ್ ಈಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸೊ ವಾಟ್ ಈಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್? ಪ್ರಾಪರ್ಟೀಸ್ ಇದೆ, ಸ್ಕೇಲಾರ್ ಮೇಲೂ ಪ್ರಾಪರ್ಟೀಸ್ ಇದೆ, ನೋಡ್ಕೊಳ್ಳಿ ಅದನ್ನೆಲ್ಲ ನೀಟಾಗಿ. ಓಕೆ, ಸೊ ನಾನು ಜಸ್ಟ್ ಬ್ರಷ್ ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಯು ಹ್ಯಾವ್ ಸಮ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇದೆ, ಟ್ರೈ ಟು ಸಾಲ್ವ್ ದಟ್ ಒನ್. ಸೊ ನಾವು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್, ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ನಿಮಗೆ ಈ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಗೊತ್ತಿದ್ರೆ ಮಾತ್ರ 5 ಮಾರ್ಕ್ಸ್ ಕ್ವಶನ್ನ ಟಚ್ ಮಾಡೋಕ್ಕಾಗುತ್ತೆ. ಅಡಿಷನ್ ನೋಡಿದ್ರಿ, ಸಬ್ಟ್ರಾಕ್ಷನ್ ನೋಡಿದ್ರಿ, ಸ್ಕೇಲಾರ್ ಈ ಆಪರೇಷನ್ಸ್ ಏನಿದೆಯಲ್ಲ ಮ್ಯಾಟ್ರಿಕ್ಸಲ್ಲಿ, ಈ ಆಪರೇಷನ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಇದೆಯಲ್ಲ, ಇದನ್ನು ಕಲ್ತ್ರೆ ಮಾತ್ರ ಈ 5 ಮಾರ್ಕ್ ಕ್ವಶನ್ನ ನೀವು ಟಚ್ ಮಾಡ್ಬೋದು, ಇಲ್ಲ ಅಂದರೆ ಟಚ್ ಮಾಡೋಕ್ಕೂ ಚಾನ್ಸ್ ಇಲ್ಲ. ಸೊ ಇಟ್ಸ್ ಅ ವೆರಿ ಈಸಿಯೆಸ್ಟ್ ಒನ್. ರಿಲೇಷನ್ ಫಂಕ್ಷನ್ ಎಷ್ಟು ಈಸಿ ಇದೆಯೋ ಮಲ್ಟಿಪ್ಲಿಕೇಶನ್ ಈ ಮ್ಯಾಟ್ರಿಸಸ್ ಚಾಪ್ಟರ್ ಕೂಡ ಅಷ್ಟು ಈಸಿ ಇರ್ತದೆ. ನಿಮಗೆ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಬರಬೇಕು. ಹೆಂಗೆ ಮಾಡೋದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದು? ಓಕೆ,
ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತೀರಪ್ಪ? ಫಸ್ಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗಬೇಕು ಅಂತಂದರೆ ಆರ್ಡರ್ ಸೇಮ್ ಇರಬೇಕು. ಏನಿರಬೇಕು? ಆರ್ಡರ್ ಸೇಮ್ ಇರಲೇಬೇಕು. ಆ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್, ಟೂ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್ ಇರಬೇಕು. ಅಲ್ಲಿ ಏನು ಹೇಳ್ತಾ ಇದ್ವಿ? ಜಸ್ಟ್ ಅ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್ ಹೇಳ್ತಾ ಇದ್ವಿ. ಹಿಯರ್ ವಿ ಹ್ಯಾವ್ ಟೂ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್. ಟೂ ಸ್ಕ್ವೇರ್ matrices of same ಆರ್ಡರ್ನ ಎರಡು ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ತಗೊಂಡು ಮಾತ್ರನೇ ನಾವು ಏನು ಮಾಡ್ಬೋದು? ಮಲ್ಟಿಪ್ಲಿಕೇಶನ್ ಮಾಡ್ಬೋದು? ನೋ. ಸೊ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಸೇಮ್ ಇರಬೇಕಾ? ಅದು ಕೂಡ ಇಲ್ಲ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಅದರದ್ದೇ ಆದ ರೂಲ್ಸ್ ಇದೆ. ಇವು ಯಾವ ರೂಲ್ಸು ಇಲ್ಲ. ದೆರ್ ಈಸ್ ಅ ಡಿಫ್ರೆಂಟ್ ರೂಲ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದರೆ ಈಸಿಯಾಗಿ ಬಂದೋಗುತ್ತೆ, ಅದನ್ನ ಈಸಿಯಾಗಿ ಆಮೇಲೆ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಎರಡು ಸೇಮ್ ಇದ್ದರೆ ಓಕೆ, ಎರಡು ಸೇಮ್ ಇಲ್ಲ ಅಪ್ಪ. ಫಾರ್ ಎಕ್ಸಾಂಪಲ್, ಮ್ಯಾಟ್ರಿಕ್ಸ್ ನೋಡಿ, ಈಗ ನಾನೀಗ ತಗೋತೀನಿ ಆ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 x 3 ಇದೆ. 2 x 3 ಐ ವಿಲ್ ಜಸ್ಟ್ ಟೇಕ್ ಅ ಪಾಸಿಟಿವ್ ಎಲಿಮೆಂಟ್ಸ್, ನೆಗೆಟಿವ್ ಎಲಿಮೆಂಟ್ಸ್ನ ನೋಡ್ಕೋವಲ್ಲ. 1 2 ಸಿಂಪಲ್ ನಂಬರ್ಸ್ ಬರ್ಕೋತೀನಿ. 2 x 3 1 2 3. ದೆನ್ ಐ ವಿಲ್ ಟೇಕ್ ಒನ್ ಸಿಂಪಲ್ ನಂಬರ್ಸ್ ಲೈಕ್ 5 8 2. ಸಾಕಲ್ಲ ನಂಬರ್ಸು? ಓಕೆ. ದೆನ್ ಬಿ ಅನ್ನೋ ಮ್ಯಾಟ್ರಿಕ್ಸ್ ತಗೋತೀನಿ. ಓಕೆ. ಆಫ್ ಆರ್ಡರ್ 2 x 3ನೇ ತಗೋತೀನಿ. 2 x 3ನೇ ಎ ಬಿ ಸಿ ಡಿ ಇ ಎಫ್. ಕ್ಯಾನ್ ವಿ ಡೂ ದ ಮಲ್ಟಿಪ್ಲಿಕೇಶನ್ ಆಫ್ ದೀಸ್ ಟು? ಅಡಿಷನ್ ಮಾಡ್ತಾ ಇದ್ವಿ, ಸಬ್ಟ್ರಾಕ್ಷನ್ ಮಾಡ್ತಿದ್ವಿ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಆಫ್ ಆರ್ಡರ್ ಸೇಮ್ ಆರ್ಡರ್ ಇದ್ದರೆ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ವಿ. ಯಾವ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಒಂದು ನಂಬರ್ನ ಒಳಗಡೆ ತೊಗೋತಾ ಇದ್ವಿ, ಅಲ್ಲಿ ಆರ್ಡರ್ ಕನ್ಸಿಡರ್ ಮಾಡ್ತಾ ಇಲ್ಲ. ಅಡಿಷನ್ ಆಫ್ ಮ್ಯಾಟ್ರಿಕ್ಸು ಮತ್ತು ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಕ್ಸಿಗೂ ಕೂಡ ಮಾಡಿದ್ವಿ, ರೈಟ್? ಸೇಮ್ ಆರ್ಡರ್ ಇದ್ದರೆ. ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸಿಗೆ ಸೇಮ್ ಆರ್ಡರ್ ಇರಬೇಕಾ? ಸ್ಕ್ವೇರ್ ಇದ್ದರೆ ಮಾತ್ರ ಸೇಮ್ ಆರ್ಡರ್ ಇರಬೇಕು. ಇಲ್ಲ ಅಂದರೆ ಒಂದು ರೂಲ್ ಇದೆ. ಏನು ರೂಲ್ ಇದೆ? ದ ಕಾಲಮ್ ಆಫ್, ಸೊ ಎ ಬಿ, ಸೊ ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಕ್ಸ್ ಎ ಇಂಟು ಬಿ. ಸೊ ಇದು ಹೇಗಾಗುತ್ತೆ? ಎಕ್ಸಿಸ್ಟ್ ಓನ್ಲಿ ವೆನ್ ದ ಕಾಲಮ್ ಆಫ್ ದ ನಂಬರ್ ಆಫ್ ಕಾಲಮ್ಸ್ ಆಫ್ ಮ್ಯಾಟ್ರಿಕ್ಸ್ A is always equal to the number of rows of B, matrix B. Number of rows of matrix B. ಹಾಗಿದ್ದಾಗ ಮಾತ್ರ ಇಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಹೇಗಾಗುತ್ತೆ? ದ ನಂಬರ್ ಆಫ್ ಕಾಲಮ್ಸ್ ಆಫ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ರೋಸ್ ಆಫ್ ಬಿ. ಫಸ್ಟು ರೂಲ್ ನೋಡೋಣ. ಈ ರೂಲ್ ಈಕ್ವಲ್ ಇದ್ದರೆ ಮಾತ್ರ ನಿಮಗೇನು ಎಕ್ಸಿಸ್ಟ್ ಆಗುತ್ತೆ? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಕ್ಸಿಸ್ಟ್ ಆಗುತ್ತೆ. ಇಲ್ಲ ಅಂತಂದರೆ ನೋ, ಬರೋದೇ ಇಲ್ಲ. ಇಲ್ಲಿ ನೋಡಿ, ಸೇಮ್ ಆರ್ಡರ್ ಇದ್ದರೆ, ಅದೇನಾದರೂ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿದ್ದರೆ, ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಮೀನ್ಸ್ ನಂಬರ್ ಆಫ್ ರೋಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇದೆ. ನಂಬರ್ ಆಫ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್ ಇದ್ದರೆ ಅದು ಚಾನ್ಸೇ ಇಲ್ಲ. ಇಲ್ಲೇನಿರಬೇಕು? ಕಾಲಮ್ಸ್, ನಂಬರ್ ಆಫ್ ಕಾಲಮ್ಸ್ ಶುಡ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಒನ್ ಇರಬೇಕು. ಫಸ್ಟ್ ಒನ್ನಿನ ಕಾಲಮ್ಮು ಈಕ್ವಲ್ ಟು ಸೆಕೆಂಡ್ ಒನ್ನಿನ ರೋಸ್ ಇದ್ದರೆ ಮಾತ್ರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬರುತ್ತೆ, ಅದರ್ವೈಸ್ ಇಟ್ ನಾಟ್ ಕಮ್. ಸೊ ನಾನು ಫಸ್ಟು 2 x 2 ಮ್ಯಾಟ್ರಿಕ್ಸ್ ತೊಗೋತೀನಿ. ಎ ಬಿ ಸೇಮ್ ಇದ್ದರೆ, ಎರಡೂ ಸೇಮ್ ಇದ್ದರೆ ಹೇಗೆ ತೊಗೊಳೋದು? ಐ ವಿಲ್ ಟೇಕ್ 2 x 2. A into B both are 2 x 2 matrix. ಓಕೆ, 2 x 2 ತೊಗೋಣ. ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಈಸಿಯಾಗಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್
ಫಸ್ಟ್ ನಾನು 2 ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, 1 2 3 4 ಸಿಂಪಲ್ ನಂಬರ್ಸ್ ತಗೋಣ. ಯರ್ ಆಲ್ಸೋ 2 3 5 6 ತಗೋಣ. ಓಕೆ, ವಿ ಹ್ಯಾವ್ 2 ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಕ್ಸ್ ಎ ಬಿ ತಗೋತಾ ಇದ್ದೀವಿ. ಹೇಗೆ ಬರಿತೀವಿ? ಆರ್ಡರ್ ಏನೂ ಬರೆಯೋದಿಲ್ಲ, ಜಸ್ಟ್ ಎ ಇಂಟು ಬಿ. ಹೆಂಗೆ ಮಾಡ್ಕೊಳೋದು? ರೋಸ್ ರನ್ ವಿತ್ ಅ ಕಾಲಮ್ಸ್. ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ರೋ ರನ್ ವಿತ್ ಅ ಕಾಲಮ್ಸ್. ಕರೆಕ್ಟಾಗಿ ನೋಡ್ಕೊಳ್ಳಿ. ರೋ ರನ್ ವಿತ್ ಅ ಕಾಲಮ್ಸ್. ಫಸ್ಟು ರೋನಲ್ಲಿ ಹೆಂಗೆ ಬರಿಬೇಕು ಎಲಿಮೆಂಟ್ಸು, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಈಗ ನನಗೆ ಬರೆಯೋದು ಹೇಳ್ಕೊಡ್ತೀನಿ. ಫಸ್ಟು ಎಷ್ಟು ರೋ ಇದೆಯಪ್ಪ? ಇಲ್ಲಿ ರೋ ಇದೆ. ಇಲ್ಲಿ ಎಷ್ಟು ಕಾಲಮ್ ಇದೆ? 1. ಇಲ್ಲಿ ಸೆಕೆಂಡ್ ರೋನ ಎಲಿಮೆಂಟ್ ಇಲ್ಲಿದೆ, ಸೆಕೆಂಡ್ ಕಾಲಮ್ನ ಎಲಿಮೆಂಟ್ ಇಲ್ಲಿದೆ. ಹೀಗೆ ರೋ ಇಲ್ಲೇ ಇದೆಲ್ಲ 1. ನಾನು ಫಸ್ಟು ರೋ ಮಾತ್ರ ಫಿಲ್ ಮಾಡ್ತಾ ಇದ್ದೀನಿ. ಹಿಯರ್ ರೋ ಇಲ್ಲೇ ಇದೆ, ರೋ ಎಲಿಮೆಂಟ್ಸ್ ಏನು ಚೇಂಜ್ ಮಾಡಿಲ್ಲ. ಜಸ್ಟ್ ನೋಡಿ, ಬರೆಯೋಕ್ಕೆ ಬಿಡ್ತಾ ಇದ್ದೀನಿ ಜಾಗನ. ರೋ ಎಲಿಮೆಂಟ್ಸ್, ಸೊ ಹಿಯರ್ 3 ಸಾರಿ ಸೆಕೆಂಡ್ ರೋನಲ್ಲೂ ಅದೇ ಇದೆಲ್ಲ. ರೋ ಎಲಿಮೆಂಟ್ಸ್, ಐ ಆಮ್ ಟೇಕಿಂಗ್ ಜಸ್ಟ್ ರೋ ಎಲಿಮೆಂಟ್ಸ್. ಫಿಲ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಈ ಮೆಥಡ್ ನಿಮಗೆ ಬಂದ್ಬಿಟ್ರೆ ಯಾವುದ್ರಲ್ಲೂ ಕನ್ಫ್ಯೂಷನ್ ಇರಲ್ಲ. ಸಿ, ರೋ ರನ್ ವಿತ್ ಅ ಕಾಲಮ್ ಎಲಿಮೆಂಟ್ಸ್. ಸಿ, ಫಸ್ಟ್ ರೋ ರನ್ ವಿತ್ ಫಸ್ಟ್ ಕಾಲಮ್. ಸಿ, ಇದು ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮ್ನ ಎಲಿಮೆಂಟ್ಸ್ ಇರಬೇಕು. ಇಲ್ಲಿ ಫಸ್ಟ್ ರೋ ಇದೆಯಾ, ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ಯಾವುದು? 2 5. ಅದ್ರ ಮಧ್ಯೆ ಏನು ಹಾಕಬೇಕು? ಅಡಿಷನ್ ಸಿಂಬಲ್ ಹಾಕಬೇಕು. ಇಲ್ಲಿ ನೋಡಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್. ರೋ ರನ್ಸ್ ವಿತ್ ಅ ಕಾಲಮ್ಸ್. ಫಸ್ಟ್ ಕಾಲಮ್ ನೋಡಿ, ದಿಸ್ ಇಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ತಗೊಂಡಿದ್ದೀನಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ಸ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ಸ್. ಹಿಯರ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಅಬ್ಸರ್ವ್ ಮಾಡಿ, ಫಸ್ಟ್ ರೋ ನೋಡಿ, ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್ 3 6. ಅಬ್ಸರ್ವ್ ದಿಸ್. ಆ್ಯಂಡ್ ದಿಸ್ ಹಿಯರ್ ಆಲ್ಸೋ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಿದೆಯಾ? ಈ ಥರ ಫಿಲ್ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ನಿಮ್ಮ ಆನ್ಸರ್. 2 1s are 2, and then 5 2s are 10, 3 1s are 3, 6 2s are 12, 3 2s are 6, 4 5s are 20, then 3 5s are 15, 4 6 are 3 5s are 15, 4 6 are 24. ರೈಟ್? ಸೊ ಎಷ್ಟು ಈಸಿ ಆಯಿತು ನೋಡಿ ಫಿಲ್ ಮಾಡ್ಕೊಳೋದು. ಈ ಥರ ನೀವೇನಾದರೂ ಫಿಲ್ ಮಾಡ್ಕೊಳೋದು ಕಲ್ತ್ಕೊಂಡ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ನು ಮರ್ತೋಗೋಕ್ಕೆ ಚಾನ್ಸೇ ಇಲ್ಲ. 10 + 2 12, 12 + 3 15, 60 26, here 39. So this is your multiplication. ಸೊ ಮಲ್ಟಿಪ್ಲಿಕೇಷನಲ್ಲಿ ಅಡಿಷನ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಗೊತ್ತಲ್ವ, ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಇಟ್ ಈಸ್ ಅ ಕಂಟಿನ್ಯೂಸ್ ಅಡಿಷನ್. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಏನಾಗಬೇಕು? ರೋ ರನ್ ವಿತ್ ಅ ಕಾಲಮ್ಸ್. ವಾಟ್ ಈಸ್ ದಿಸ್? ಹಿಯರ್ 2 × 2 ಇದೆ. ಇದರಲ್ಲಿ ಒಂದು ಕಂಡೀಷನ್ ಪ್ರೂವ್ ಆಗಿರಲೇಬೇಕು, ದಟ್ ಈಸ್ ಕಾಲಮ್ ಆಫ್ ದ ಫಸ್ಟ್ ಎಲಿಮೆಂಟ್ ಈಕ್ವಲ್ ಟು ದ ರೋಸ್ ಆಫ್ ದ ಸೆಕೆಂಡ್ ಎಲಿಮೆಂಟ್, ಸೆಕೆಂಡ್ ಮ್ಯಾಟ್ರಿಕ್ಸ್, ರೈಟ್? ಸೊ ಐ ವಿಲ್ ಟೇಕ್ another example. Directly I will take one example problem. Okay, here see, ಇಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ 3 ಕೊಟ್ಟಿದ್ದಾರೆ. ನೋಡೋಣ ಏನೇನು ಕೊಟ್ಟಿದ್ದಾರೆ ನಮಗೆ. ಎ ಆಫ್ ಬಿ ಸಿ ಮಾಡೋಕ್ಕೆ ಕೊಟ್ಟಿದ್ದಾರೆ, ಎ ಬಿ ಆಫ್ ಸಿ ಇದೆ, ಎ ಬಿ ಆಫ್ ಸಿ ಇದೆ. ಇದು ನಿಮಗೆ ನೋಡ್ಬೋದು. ಸೊಲ್ಯೂಷನ್ ಮಾಡೋಣಪ್ಪ. ಅರ್ಥ ಆಯ್ತಲ್ವ? ಹೇಗೆ ಫಿಲ್ ಮಾಡ್ಕೋಬೇಕು ಫಸ್ಟು ನೋಡ್ಕೊಳ್ಳಿ. ಇಲ್ಲಿ ಎ ಬಿ ಸಿ 3 ಇದೆ. ಸೊ ಎ ಆಫ್ ಬಿ ಸಿ ಹೇಳಿದ್ದಾರೆ. ಫಸ್ಟು ಎ ಆಫ್ ಬಿ ಸಿ ಬೇಕು ಅಂತಂದರೆ ನಮಗೇನು ಬೇಕು? ಬಿ ಸಿ ಬೇಕು. ಬಿ ಇಂಟು ಸಿ ಬೇಕು. ಬಿ ಇಂಟು ಸಿ ಅಂದರೆ ಏನು? ಬಿ ಏನಿದೆ? 1 3 0 2 -1 4, ರೈಟ್? ವಾಟ್ ಅಬೌಟ್ ಸಿ? ಸಿ ಏನು ಕೊಟ್ಟಿದ್ದಾರಪ್ಪ? 1 2 3 -4 2 0 -2 1. Yes, this is your example problem given in your textbook, right? NCERT textbook ಅಲ್ಲಿರೋ ಎಕ್ಸಾಂಪಲ್ನೇ ತೊಗೊಂಡಿದ್ದೀನಿ. ಸೊ ಇದರಲ್ಲಿ 5 ಮಾರ್ಕಿನ ಕ್ವಶನ್ನು ಕೂಡ ಕವರ್ ಆಗುತ್ತೆ.
ಓಕೆ 5 ಮಾರ್ಕ್ ಕ್ವಶನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಲ್ಲಿ ಕೊಟ್ಟರೆ 5 ಮಾರ್ಕ್ ಕ್ವಶನ್ ಇದ್ರ ಮೇಲೆ ಇದನ್ನು ಕೊಡ್ಬೋದು ಮಲ್ಟಿಪ್ಲಿಕೇಶನ್ ಅಥವಾ ಅಡಿಷನ್ ಆಫ್ ಡಿಸ್ಟ್ರಿಬ್ಯೂಟಿವ್ ಲಾ ಕೂಡ ಕೊಡ್ಬೋದು. ಓಕೆ ಡಿಸ್ಟ್ರಿಬ್ಯೂಟಿವ್ ಲಾ ಆ್ಯಂಡ್ ಅಡಿಷನ್ ಕೊಡ್ಬೋದು, ಇಲ್ಲಿ ಮಲ್ಟಿಪ್ಲಿಕೇಶನಲ್ಲಿ ಮಾಡ್ತಾ ಇದ್ದೀವಿ. ಫಸ್ಟು ಬಿ ಸಿ ಬೇಕಲ್ಲಪ್ಪ. ಸೊ ಕಂಡೀಷನ್ ಏನು, ನಂಬರ್ ಆಫ್ ಕಾಲಮ್ಸ್, ಇಲ್ಲಿ ಎಷ್ಟು ಕಾಲಮ್ಸ್ ಇದೆ ಆರ್ಡರ್ ಬರೀದೆ ಇದ್ರದ್ದು 3 x 2 ಇದೆಯಪ್ಪ, 3 x 2. ಹಿಯರ್ ಎಷ್ಟಿದೆ 1 2 x 4 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಮರ್ಜ್ ಆಗಿ ನಮಗೆ ಆನ್ಸರ್ ಏನು ಬರಬೇಕು 3 x 4 ಬರಬೇಕು. ಬಿ ಸಿ ಎಷ್ಟು ಬರಬೇಕು 3 x 4 ಮ್ಯಾಟ್ರಿಕ್ಸ್ ಬರಬೇಕು. ಅದು ತಲೆಯಲ್ಲಿರಬೇಕು ನಿಮಗೆ. ಈಗ ಏನಾಗುತ್ತಲ್ಲ ಇನ್ಸೈಡು 2 ಮತ್ತು 2 ಇಲ್ಲಿ m x n ಇರುತ್ತೆ, ಇಲ್ಲಿ p x q ಇರುತ್ತೆ. ಹಿಯರ್ n = p ಆಗಿರುತ್ತೆ, ಅದು ಎರಡು ಮರ್ಜ್ ಆಗಿ ಆಫ್ ಆರ್ಡರ್ m q ಬರುತ್ತೆ, m x q ಬರುತ್ತೆ. ಓಕೆ m x q. ನಾವು ಬಿ ಸಿ ಮಾಡ್ತಾ ಹೋಗೋಣ. ಬಿ ಸಿ ಮಾಡ್ತಾ ಹೋಗೋಣ. ಈಗ ಮಾಡ್ತಾ ಬನ್ನಿ ಬಿ ಸಿನ. ಓಕೆ ಸ್ವಲ್ಪ ಲಾಂಗ್ ಪ್ರೋಸೆಸ್ ಆಗ್ಬೋದು, ಬಟ್ ಈಸಿ ಆಗುತ್ತೆ. ನಾನು ಫಿಲ್ಲಿಂಗ್ ದ ಎಲಿಮೆಂಟ್ ಹೇಳ್ಕೊಟ್ಟೆ ನೀಟಾಗಿ. ಫಸ್ಟ್ ಏನು ಬರಬೇಕು 3 ರೋಸ್ ಇರಬೇಕು, 3 ರೋಸ್. ಸೊ 1 + 3, right? Here second row is what? First row, second row is okay 2 -1 of +4. ಇಷ್ಟೇನಪ್ಪ, ಇಷ್ಟ ಇರುತ್ತಾನೆ. ದೆನ್ ಇದು ಫಸ್ಟ್ ಕಾಲಮ್ ಆಯಿತು. ಎಷ್ಟು ಕಾಲಮ್ ಬರಬೇಕು ನನಗೆ 4 ಕಾಲಮ್ ಆಯಿತು. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, 3 ರೋಸ್ ಆಯಿತು. 4 ಕಾಲಮ್ಸ್ ಬರಬೇಕು. 1 ಕಾಲಮ್ ಆಯಿತು. ಸೆಕೆಂಡ್ ಕಾಲಮ್ ಬರ್ಕೊಳೋದು ಹೇಗೆ? ಸೊ ಸೆಕೆಂಡ್ ಇಲ್ಲಿ ಫಸ್ಟ್ ರೋನಲ್ಲಿ ಫಸ್ಟ್ ರೋ ಎಲಿಮೆಂಟೇ ಇರಬೇಕು. 1 ಸೆಕೆಂಡ್ ಸ್ವಲ್ಪ ದೊಡ್ಡದಾಗಿ ಬರ್ಕೊಳ್ಳೋಣ, ಆವಾಗ ನಿಮಗೆ ಫಿಲ್ಲಿಂಗ್ ಅರ್ಥ ಆಗುತ್ತೆ ನೀಟಾಗಿ. 1 × +3 × ಯಾವ ಎಲಿಮೆಂಟ್ ಫಿಲ್ ಮಾಡಬೇಕು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಸೆಕೆಂಡ್ ರೋ 0 × +2 × ಅಗೇನ್ -1 × 4 × ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅರ್ಥ ಆಗಿಲ್ಲ ಅಂದವರು ಈ ಮೆಥಡ್ನ ಫಾಲೋ ಮಾಡಿ, ನಿಮ್ಮದು ಆನ್ಸರ್ ತಪ್ಪಾಗೋಕ್ಕೆ ಚಾನ್ಸೇ ಇಲ್ಲ, ನೆವರ್. ಸೆಕೆಂಡ್ ಆಯಿತು. ಥರ್ಡ್ ಕಾಲಮ್ ಕೂಡ ಇದೆ, ಥರ್ಡ್ ಕಾಲಮ್ ಕೂಡ ಯೂಸ್ ಮಾಡಬೇಕು ಅಂದರೆ ಅಗೇನ್ ಫಸ್ಟ್ ರೋ ಎಲಿಮೆಂಟ್ಸ್, ರೈಟ್? ಫಸ್ಟ್ ರೋ ಎಲಿಮೆಂಟ್ಸ್, ಸೆಕೆಂಡ್ ರೋ ಎಲಿಮೆಂಟ್ಸ್, ಥರ್ಡ್ ರೋ ಎಲಿಮೆಂಟ್ಸ್. ಸಿ ಥರ್ಡ್ ರೋ ಕೂಡ ಬಂತು ಅಲ್ಲ, ಸೊ ಥರ್ಡ್ ಕಾಲಮ್ ಕೂಡ ಬಂತು. ನೆಕ್ಸ್ಟ್ ಕಾಲಮ್, ಲಾಸ್ಟ್ ಕಾಲಮ್ಮು. ಅಗೇನ್ ಫಸ್ಟ್ ರೋ ಅಂದರೆ ಏನು ಬರಬೇಕು 1 ಇರಬೇಕು. ದೆನ್ ಸೆಕೆಂಡ್ ರೋ, ಥರ್ಡ್ ರೋ. ಓಕೆ, now it is closed. Observe 1 2 3 4, 1 2 3. ಅಬ್ಸರ್ವ್ 3 rows 4 ಕಾಲಮ್ಸ್ ಬಂತಲ್ವಾ ನಿಮಗಲ್ಲಿಗೆ? ಸೊ ಈಗ ಫಸ್ಟ್ ಕಾಲಮಿನ ಎಲಿಮೆಂಟ್ಸ್ ಯಾವುದು 1 2, ಜಸ್ಟ್ 1 2 ಫಿಲ್ ಮಾಡಿ. 1 2 1 2 1 2 ಮುಗಿತಪ್ಪ. ಸೆಕೆಂಡ್ ರೋ 2 0 2 0, ಹಿಯರ್ ಆಲ್ಸೋ 2 0. ಇಲ್ಲಿ ಯಾವ್ದು ಫಿಲ್ ಮಾಡೋಣ? ಥರ್ಡ್ ಕಾಲಮ್. ಸಿ ಫಸ್ಟ್, ಸೆಕೆಂಡ್, ಥರ್ಡ್, ಆ್ಯಂಡ್ ದಿಸ್ ಇಸ್ ಫೋರ್ತ್ ಒನ್. ಥರ್ಡ್ ಕಾಲಮ್ ಎಲಿಮೆಂಟ್ಸ್, ದಿಸ್ ಇಸ್ 3 -2 3 -2 3 -2. ಹಿಯರ್ -4 1 -4 1 -4 1. See, row runs with a column. First row first column, first row second column, first row third column, first row fourth column. ಅಯ್ಯೋ ಮ್ಯಾಮ್ ಅಷ್ಟೊಂದೆಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ ಅಂದರೆ ನಾನು ಹೇಳಿದ ಮೆಥಡ್ ನೆನಪಿದೆಯಾ? ರೋ ನೆಕ್ಸ್ಟ್ ಕಾಲಮ್, ಜಸ್ಟ್ ಫಿಲ್ ಇಟ್ ಆ್ಯಂಡ್ ಆ್ಯಡ್ ಇಟ್, ದಟ್ಸ್ ಇಟ್. ಸೊ ಬಿ ಸಿ ಎಷ್ಟು ಬರುತ್ತಪ್ಪ ಇವಾಗ? ಈಸಿಯಾಗಿ ಹೇಳಿ. ಬಿ ಸಿ 1 + 6, ರೈಟ್? ದೆನ್ 2 1s are 2 +
0. 3 plus 3 into minus 2 is 6 minus 6, 3 minus 6, then minus 4 plus 3, minus 4 plus 3. Here 1 into 0, 0, 2 2s are 4. I think ಸ್ವಲ್ಪ ಗ್ಯಾಪ್ ಬಿಟ್ಟು ಬರೆದ್ರೆ ಸರಿ ಹೋಗುತ್ತೆ. ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ, ಸೈಜ್ ಸ್ವಲ್ಪ ಮೇಲೆ ಕಳಿಸ್ಕೊಳ್ಳೋಣ. ಈ ಸ್ಟೆಪ್ ಮಾತ್ರ ಬೇಕಲ್ವ ನಮ್ಗೆ, ಇವಾಗ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲ ಆಯ್ತಲ್ವಾ, ನೆಕ್ಸ್ಟ್ ತೊಗೋಣ. ನೆಕ್ಸ್ಟ್ ಯಾವ್ದು ತೊಗೋಬೇಕು ನಾವು? ಜಸ್ಟ್ ಇಲ್ಲಿ ತೊಗೋಬೇಕಲ್ಲ, ಇಲ್ಲಿ ಇಲ್ಲಿ ತೊಗೋಬೇಕು. ನೆಕ್ಸ್ಟ್ ಅಬ್ಸರ್ವ್ ಹಿಯರ್, ಇಲ್ಲಿ ತೊಗೋಣ. ನೋಡ್ತಾ ಇರಿ ಇಲ್ಲೇ. ಸೊ 0, 0 times 1 is 0 plus 2 2s are 4, 2 2s are 4, and then 0 times 2 is 0 plus 2 times of 0 is 0. Then here 0 into 3 is 0, 2 2s are minus 4, minus 4 into 0 is 0, then 2 1s are 2. Third element, sorry, third one, minus 1 into 1, minus 1, then 4 into 2 is 8, minus 1 into 2, minus 2, 4 into 0, it's 0, then again minus 1 into 3, it is minus 3, minus 8, then minus 1 into minus plus 4, again here also 4 1s are 4. ಸರಿನಾಪ್ಪ? ಎಲಿಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಎಲಿಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಪ್ಪ? ಎಲಿಮೆಂಟ್ಸ್ ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ. ಆನ್ಸರ್ ಏನು ಬರುತ್ತಪ್ಪ ಅಲ್ಲಿಗೆ? ಬಿ ಸಿ. ಬಿ ಸಿ ಆನ್ಸರ್ ಬರುತ್ತಾ? 1 plus 6 7. ಬಿ ಸಿ ಏನು ಬರುತ್ತೆ? 7. 2 plus 0 2, 6 3 minus 6 is minus 3, then minus 4 plus 3 is minus 1, right? Minus 1. 0 plus 4 is 4, 0 plus 0 is 0, minus 4, minus 4, 0 plus 2 is 2, minus 1 plus 8 is 7, again it is a 7, minus 2, minus 11, 16, right? 16. 4 plus 4, 4 plus 4, sorry, 4 into 4 ಮಾಡಿಬಿಟ್ನಾ? ಸಾರಿ, ಇಟ್ ಇಸ್ 4 plus 4, that is 8. ಆಗುತ್ತೆ, ಈ ಥರ ಆಗುತ್ತೆ. ಈ ಥರ ಆಗಬಾರ್ದು, ಆದರೆ ಏನಾಗುತ್ತೆ, ಮಾರ್ಕ್ಸ್ ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ. ಸಾರಿ. ಓಕೆ, ಮಾಡ್ತಾ ಇದ್ದೀರಲ್ಲ ನನ್ನ ಜೊತೆ? 5 ಮಾರ್ಕ್ ಕ್ವಶನ್ನು ನೋಡೋದಕ್ಕೆ ಅಷ್ಟೇ ದೊಡ್ಡದಾಗಿದೆ. ಇಟ್ಸ್ ಅ ವೆರಿ ಈಸಿಯೆಸ್ಟ್ ಒನ್. ಬಿ ಸಿ ಆಯಿತು. ಈಗ ನಾನು ಎ ಜೊತೆಗೆ ಬಿ ಸಿ ಮಾಡಬೇಕು, ರೈಟ್? ಎ ಜೊತೆಗೆ ಬಿ ಸಿ ಮಾಡಬೇಕು. ಎ ಇಂಟು ಬಿ ಸಿ ಮಾಡಬೇಕು. ಎ ಇಂಟು ಬಿ ಸಿ ಮಾಡಿದ್ರೆ ಏನಾಗುತ್ತೆ? ಸೊ ವಾಟ್ ಈಸ್ ಎ? ಎ ಮ್ಯಾಟ್ರಿಕ್ಸ್ ಏನಪ್ಪ? ಇಟ್ ಈಸ್ ಅ 3 cross 3 ಮ್ಯಾಟ್ರಿಕ್ಸ್. 1 minus 1, ಸೊ ಮ್ಯಾಟ್ರಿಕ್ಸ್ ಬರ್ಕೊಬೋಣ ಫಸ್ಟು. 1 1 minus 1, 2 0 3, 3 minus 1 2. ಓಕೆ, ಸೊ ದಿಸ್ ಈಸ್, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ ಸ್ಕ್ರೀನ್. ಎ ಆಫ್ ಬಿ ಸಿ ಮಾಡಬೇಕು. ಇದು ಎ ಆಯಿತು. ಬಿ ಸಿ ಆನ್ಸರ್ ಏನು ಬಂದಿದೆ? ಸೊ ಕೆಳಗಡೆ ತಗೋಬೇಕು.
ಎ ಆಯ್ತಲ್ಲ ಇಂಟು ಬಿ ಸಿ ತಗೋಣ. ಈಗ ಬಿ ಸಿ ಏನು ಬಂದಿದೆ? 7 2 -3 -1 4 0 -4 2 7 -2 -11 8. ಓಕೆ, ಈಗ ಸ್ವಲ್ಪ ಪ್ರಾಬ್ಲಮ್ ದೊಡ್ಡದಾಗಿರ್ಬೋದು, ನೋಡಿ ಮಾಡಿದ್ರೆ ಫಸ್ಟ್ ಟೈಮ್ ಕಲಿತ್ರೆ ರೋ ರನ್ಸ್ ವಿತ್ ಕಾಲಮ್ಸ್. ಫಿಲ್ಲಿಂಗ್ ದ ಎಲಿಮೆಂಟ್ಸ್ ಹೇಗೆ ಹೇಳಿದೆ? ಫಿಲ್ಲಿಂಗ್ ದ ಎಲಿಮೆಂಟ್ಸ್ ನೆನಪಿದೆ ಅಲ್ವಾ? ಹೇಗೆ ಫಿಲ್ ಮಾಡಬೇಕು? ಸೊ ಫಸ್ಟ್ ಏನು ಚೆಕ್ ಮಾಡಬೇಕು? ಇದು 3x3 ಇದೆಯಾ? ಇದು 3x3 ಇದೆ, ಇದು 3x4 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. So columns equal to rows of second one. So we shall proceed with the multiplication now. Okay, there is no problem here. So ಅಲ್ಲಿಗೆ ಎಷ್ಟು ರೋ ಬರಬೇಕು? ರೋಸ್. ಕಾಲಮ್ಸ್ ಎಷ್ಟು ಬರಬೇಕು? 4 ಕಾಲಮ್ಸ್ ಬರಬೇಕು. ರೈಟ್? ಸಿಮಿಲರ್ಲಿ ಲಾಸ್ಟ್ ಇದೇ ಥರ ಬರಬೇಕು. ಓಕೆ, ಹೇಗೆ ಬರುತ್ತೆ? ಅಲ್ಲೂ 3x4 ಬಂದಿತ್ತು ಅಲ್ವಾ? ಇಲ್ಲೂ 3x4 ಬರುತ್ತೆ. ನೋಡೋಣ. 1. ಓಕೆ, ಫಸ್ಟ್ ರೋ ಎಷ್ಟಿದೆ? ಕಾಲಮ್ ಕೂಡ 4 ಇದೆ ಅಲ್ವಾ? ಓಕೆ, 3 ಇದೆ. 1 ಇಂಟು ಪ್ಲಸ್ 1 ಇಂಟು ಅದು ಮೈನಸ್ ಇದೆ, ಸೊ -1 ಇಂಟು ಹೀಗೆ ಬರ್ಕೊಡಿ, ಕನ್ಫ್ಯೂಷನ್ ಇರಲ್ಲ. ಸೆಕೆಂಡ್ ರೋ ಏನಿದೆ? 2 ಆಫ್ 0 ಪ್ಲಸ್ 0 ಆಫ್ ಸಮಥಿಂಗ್ ಪ್ಲಸ್ 3 ಆಫ್ ಸಮಥಿಂಗ್. ಥರ್ಡ್ ರೋ 3 ಆಫ್ -1 ಆಫ್ -1 ಇದೆ. ಕಾಲಮ್ ಎಲಿಮೆಂಟ್ ಬರೀಬೇಕು, ಜಾಗ ಬಿಟ್ಕೊಳ್ಳಿ. ಆ್ಯಂಡ್ ದೆನ್ ಇಯರ್ ಆಲ್ಸೋ ವಿ ಹ್ಯಾವ್ ಆ್ಯನ್ ಎಲಿಮೆಂಟ್ 2, ಖಾಲಿ ಬಿಟ್ಕೊಳ್ಳಿ. ಸೊ ಅಲ್ಲಿ ಏನಾಯಿತು? ಎಲ್ಲ ಇಲ್ಲಿ ಒಂದು ಸೆಟ್ ಕಂಪ್ಲೀಟ್ ಆಯ್ತಲ್ವಾ? ಸೆಕೆಂಡ್ ಸೆಟ್ ಇಲ್ಲಿ ಎಷ್ಟು ಕಾಲಮ್ ಬರಬೇಕು ಅಂತ ಹೇಳಿದೆ? 4 ಕಾಲಮ್ಸ್. ಇದು ಫಸ್ಟ್ ಕಾಲಮ್ ಆಯಿತು. ಸೆಕೆಂಡ್ ಕಾಲಮ್ ಬರ್ಕೊಳ್ಳಿ. ಸೆಕೆಂಡ್ ಕಾಲಮ್ಗೆ ಈ 3 ರೋಸ್ನ ಫುಲ್ ಯೂಸ್ ಮಾಡ್ಕೋಬೇಕು. ಎಗೇನ್ 1 ಇಂಟು ಪ್ಲಸ್ 1 ಇಂಟು -1 ಇಂಟು ಖಾಲಿ ಬಿಡಿ. ದೆನ್ 2 ಆಫ್ 0 ಇಂಟು ಪ್ಲಸ್ 0 ಪ್ಲಸ್ 3 ಆಫ್ ಎಗೇನ್ ಥರ್ಡ್ ರೋ ಎಲಿಮೆಂಟ್ಸ್ -1 ಇಂಟು ಖಾಲಿ ಬಿಡಿ. ಕಾಲಮ್ ಎಲಿಮೆಂಟ್ ಫಿಲ್ ಮಾಡೋಣ 2 ಇಂಟು. ದಟ್ಸ್ ಗುಡ್. ನನ್ನ ಜೊತೆಗೆ ಮಾಡ್ತಾ ಬನ್ನಿ. ದೆರ್ ಈಸ್ ನೋ ಕನ್ಫ್ಯೂಷನ್ ಇನ್ ದಟ್. ಇದರಲ್ಲಿ ಕನ್ಫ್ಯೂಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಈಗ ಫಸ್ಟ್ ಕಾಲಮ್ ಅಲ್ವಾ? ಫಸ್ಟ್ ಕಾಲಮ್ 1 ಇಂಟು ದೆನ್ -1 ಇಂಟು ಎಗೇನ್. ಸೊ ಇಲ್ಲಿ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ -1 ಇಂಟು ಪ್ಲಸ್ 2 ಇಂಟು. ಸೊ ಕಂಪ್ಲೀಟೆಡ್. ಫೋರ್ತ್ ಒನ್. ಹೌ ಟು ಡೂ ದ ಫೋರ್ತ್ ಒನ್? ಸೊ ಸೇಮ್ ಎಲಿಮೆಂಟ್ಸ್ ಇದೆಯಲ್ಲ? ಸೊ ಸೇಮ್ ಎಲಿಮೆಂಟ್ಸ್ 1 ಇಂಟು ಪ್ಲಸ್ 1 ಇಂಟು ಪ್ಲಸ್ ಆಫ್ -1 ಇಂಟು ಓಕೆ -1 ಇಂಟು ಅಗೇನ್ 2 ಇಂಟು ಪ್ಲಸ್ 0 ಇಂಟು ಪ್ಲಸ್ 3 ಇಂಟು 3 ಇಂಟು -1 ಇಂಟು plus 2 into. So there is no confusions. How many columns we get? So ಎಷ್ಟು ಕಾಲಮ್ಸ್ ಬಂತಪ್ಪ ಇವಾಗ ನಮಗೆ? ಸಿ ಅಬ್ಸರ್ವ್. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ರೈಟ್? ಬಂತಲ್ವಾ? 4 ಕಾಲಮ್ ಬಂತು. ಹೌ ಮೆನಿ ರೋಸ್ ವಿ ಗೆಟ್? 1 2 3. 3 ರೋಸ್ ಆಯಿತು. ಫಸ್ಟೇ ನೀವು ರೋಸ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತೀರ. 1 2 3. ಅದಾದಮೇಲೆ ಕಾಲಮ್ ಕಂಪ್ಲೀಟ್ ಮಾಡ್ಕೊತಾ ಬರಬೇಕು. ರೋಸ್ ಕಂಪ್ಲೀಟ್ ಮಾಡಿದ್ರಿ ಅಲ್ವಾ? ಈಗ ಎಲಿಮೆಂಟ್ ಫಿಲ್ ಮಾಡೋಣ. ಓಕೆ, ಎಲಿಮೆಂಟ್ ಫಿಲ್ ಮಾಡೋಣ. ಈಸಿಯಾಗಿ ಕಾಲಮ್ ಎಲಿಮೆಂಟ್ಸ್ ಏನಿದೆ ಅದನ್ನು ಫಿಲ್ ಮಾಡ್ತಾ ಬನ್ನಿ. ಕಾಲಮ್ ಎಲಿಮೆಂಟ್ಸ್ ಏನಿದೆ? ಸೊ ಏನೇನಿದೆ ಕರೆಕ್ಟಾಗಿ ಫಿಲ್ ಮಾಡಿ ಕಾಲಮ್ ಎಲಿಮೆಂಟ್ಸು.
ಕಾಲಮ್ ಎಲಿಮೆಂಟ್ಸ್ ಫಿಲ್ ಮಾಡಿ. 7 2 ಸಾರಿ ಇಲ್ಲಿ ಮಿಸ್ ಆಯಿತು ಸಾರಿ ಅಗೇನ್ ಸಾರಿ. 7 4 7 ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ಫಿಲ್ ಮಾಡಿ. 7 4 7 7 4 7 7 4 7 7 4 7. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಎಲಿಮೆಂಟ್ಸು 2 0 2 2 0 2 2 0 minus 2 2 0 minus 2 2 0 minus 2. So 4 7 1 into 0 minus 1 into 2. ಸರಿ ಇದೆ, ಕಾಲಮ್ ಸರಿ ಇದೆ ಅಲ್ವಾ? ಟೂ 0 minus 2. ಥರ್ಡ್ ಕಾಲಮ್ ಎಲಿಮೆಂಟ್ ಫಿಲ್ ಮಾಡಿ. 3 minus 4 minus 11, right? 3 minus 4 minus 11. 4 7. plus 0 into 2 ಬರುತ್ತೆ. ಸೊ ನೆಕ್ಸ್ಟ್ ಕಾಲಮ್ ಎಲಿಮೆಂಟ್ನ ಫಿಲ್ ಮಾಡಿ. 3 ನೆಕ್ಸ್ಟ್ ಕಾಲಮ್ ಎಲಿಮೆಂಟ್ ಈಸ್ minus 3 minus 4 minus 11, right? minus 3 minus 4 minus 11 minus 11 minus 3 minus 4 minus 11 minus 3 minus 4 minus 11. So fourth column element minus 1 minus 1 2 8 minus 1 2 8 minus 1 2 8 minus 1 2 8. ನೋಡಿ ಕಾಲಮಲ್ಲಿ ಕಾಲಮ್ ಎಲಿಮೆಂಟ್ಸ್ ಇದೆಯಾ? ರೋ ರನ್ಸ್ ವಿತ್ ಅ ಕಾಲಮ್ ಎಲಿಮೆಂಟ್ಸ್. ಓಕೆ, ನಾವು ಈಗ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರೆಯೋಣ. ಓಕೆ, ಸೊ ನಾವು ಇಟ್ ಬಿಕಮ್ಸ್ ವಾಟ್? 7 plus 4 ones are 4. 7 plus 4 ones are 4 plus minus 7. Okay, 7 4 7. Then 2 ones are 2 0 minus 1 into minus plus 2. Next minus 3 minus into 1 into 4 minus 4 minus into minus plus 1 into 11 is 11. Next minus 1 plus 2 is minus 1 plus 2 and minus 8. Minus 1 plus 2 minus 8. Here 7 2s are 40. Sorry, 7 4 7 plus 7. 7 2s are 14 plus 0 plus 7 3s are 21. 2 2s are 4 0. 3 2s are minus 6. Then 2 3s are minus 6 plus 0 plus 11 3s are 33. Here minus 2 plus 0 plus 3 3s are 9. Next
ಡೈರೆಕ್ಟ್ ಬರೋರು ನೀವು ಡೈರೆಕ್ಟಾಗೇ ಮಾಡಿ. ನಾನು ಯಾರಿಗೆ ಕಷ್ಟ ಆಗ್ತಿದೆಯೋ ಅದು ಫಸ್ಟಲ್ಲಿ ಹೇಗೆ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ರೋ ರನ್ಸ್ ವಿತ್ ಕಾಲಮ್ಸು ನಿಮಗೆ ಈಸಿ ಆದರೆ ಈಸಿಯಾಗೆ ಮಾಡಿ. ಇದೊಂದು ಸ್ಟೆಪ್ ಎಕ್ಸ್ಟ್ರಾ ಬೇಕು ಅಂತೇನಿಲ್ಲ. ಈ ಸ್ಟೆಪ್ನ ನೀವು ಡೈರೆಕ್ಟಾಗಿ ಬರ್ಕೋಬೋದು. ಸೊ 7 3s are 21 minus 1 into 4 4 plus 2 7 2s are 14. Then here 3 2s are 6 minus 1 into 0 is minus 0. 2 into minus 2 is minus 4. Then 3 3 are 9 minus ಇದೆ minus 9 minus into minus plus 4 ones are 4 plus 2 times of minus 11 is minus 22, right? Minus 22. Then minus 3 minus 1 into 2 is minus 2 plus 2 into 8 is 16, right? That's it. ಇಷ್ಟು ದೊಡ್ಡ ಪ್ರಾಬ್ಲಮ್ ಮಾಡಿ what happened? Suddenly it went out. 1 second. Something has happened. Technical error. Technical error ಆಯ್ತಾ ಏನಾಯ್ತಪ್ಪ? Yes, it's a technical error. ಮಾಡಿದ್ದೆಲ್ಲ ಹೋಯ್ತು. ಟೆಕ್ನಿಕಲ್ ಎರರ್. BC ಎಲ್ಲಾದರೂ ಇದೆಯಾ? ಮಾಡಿದ್ದೀನ? ಮಾಡಿದ್ದೆಲ್ಲ ಪೂರ್ತಿಯಾಗಿ ಹೋಯ್ತು. ಎಲ್ಲೋಯ್ತು ಗೊತ್ತಿಲ್ಲ. ಆಗಲೇ ಮಾಡಿದ್ದು ಸರಿ ಹೋಗಿತ್ತು. Matrix multiplication. I think it went somewhere else. ಆನ್ಸರ್ ಏನು ಬರುತ್ತೆ ಡೈರೆಕ್ಟಾಗಿ ನೋಡೋಣ. ಐ ಥಿಂಕ್ ಎಲ್ಲೋ ಮಿಸ್ ಆಗಿದೆ. ನೋಡೋಣ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಷ್ಟು ಮಾಡಿದ್ವಿ ಅಲ್ವಾ? A of BC. A of BC becomes what? A of BC becomes 4 4 4 4 4 minus 7. Then 35 minus 2 minus 39 and then 22. So last row it is 31. ಪೆನ್ ಟ್ಯಾಬಲ್ ಬರೀತಾ ಇರೋದ್ರಿಂದ ನನಗೆ ನೀಟಾಗಿ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನೀವು ನೋಟ್ಸಲ್ಲಿ ನೀಟಾಗಿ ಬರ್ಕೊಳ್ಳಿ. 31 2 minus 27 and this is 11. So this is 3 cross 4 matrix. This is A of BC. ಇನ್ನೂ ಒಂದು ಮಾಡಬೇಕು. ಏನು? AB of C ಮಾಡಬೇಕು. ಇದು ಎರಡು ಈಕ್ವಲ್ ಇದೆಯಾ ಚೆಕ್ ಮಾಡಬೇಕು ಅಲ್ಲಿ ಕೊಟ್ಟಿರೋದು, ರೈಟ್? ಸೊ ಡಿಸ್ಟ್ರಿಬ್ಯೂಟಿವ್ ಲಾ ಮಾಡಿದಾರಲ್ವಾ ಮಲ್ಟಿಪ್ಲಿಕೇಶನಲ್ಲಿ, ಸರಿ ಅಸೋಸಿಯೇಟಿವ್ ಲಾ ಮಾಡಿದ್ದಾರೆ. ಅಸೋಸಿಯೇಟಿವ್ ಲಾ ಪ್ರೂವ್ ಮಾಡಬೇಕು. ಸೊ ಸೇಮ್ ಆನ್ಸರ್ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. AB ಮತ್ತು C ಎರಡನ್ನೂ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಇದೆ ಅಲ್ವಾ? A plus B, B minus C, verify A plus of B minus C. ಇದು ಆಗುತ್ತೆ. ಓಕೆ, ಸ್ಲೈಡೇ ಎಲ್ಲೋಯ್ತು ಕಾಣಿಸ್ತಿಲ್ಲ ಅದು. ಐ ಡೋಂಟ್ ನೋ ವೇರ್ ಇಟ್ ವೆಂಟ್. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಅರ್ಥ ಆಯ್ತಲ್ವಾ? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಲ್ರಿಗೂ ಇವತ್ತಿನ ಕ್ಲಾಸು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಲ್ಲಿ ನಾಳೆ ನಿಮಗೆ 5 ಮಾರ್ಕ್ ಕ್ವೆಶನ್ ಈಗ ಏನು ಮಾಡಿದ್ವಲ್ಲ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಅಡಿಷನ್ ಡಿಸ್ಟ್ರಿಬ್ಯೂಟಿವ್ ಲಾ ಮಾಡಬೇಕು. ಓಕೆ, ಡಿಸ್ಟ್ರಿಬ್ಯೂಟಿವ್ ಲಾ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಹೇಳ್ಬಿಟ್ಟು. 5 ಮಾರ್ಕ್ಸ್ ಕ್ವೆಶನ್ಸಲ್ಲಿ ಇನ್ನೊಂದು ಟೈಪ್ ಕ್ವೆಶನ್ ಇದೆ. ನಾಳೆ ಕ್ಲಾಸಲ್ಲಿ ಎಕ್ಸಾಕ್ಟಾಗಿ 5 ಮಾರ್ಕ್ ಕ್ವೆಶನ್ ಹೇಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತು ಮಲ್ಟಿಪ್ಲಿಕೇಶನ್ ಏನು ಫಿಲ್ಲಿಂಗ್ ದ ಎಲಿಮೆಂಟ್ ನಾನು ನಿಮ್ಗೆ ಹೇಳ್ಕೊಟ್ಟೆ, ಅದನ್ನು
ಪಕ್ಕ ಯಾರು ನನಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಚೂರು ಅರ್ಥ ಆಗಿಲ್ಲ ಅಂತಿರಲ್ಲ, ನೀವು ಅರ್ಥ ಮಾಡಿಕೊಂಡ್ರೆ ಇಟ್ಸ್ ಅ ವೆರಿ ಈಸಿಯೆಸ್ಟ್ ಒನ್. ಓಕೆ, ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಆ ಫಿಲ್ಲಿಂಗ್ ದ ಎಲಿಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ, ರೋಸ್ ಆ್ಯಂಡ್ ಕಾಲಮ್ಸ್ನ ಹೇಗೆ ಫಿಲ್ ಮಾಡೋದು ಅಂತ, ಆಗ ನಿಮಗೇ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಜ್ಞಾನದೀಪಿಕೆ. ಸೊ ನಾಳೆ ಕ್ಲಾಸ್ ಸೇಮ್ ಕ್ಲಾಸ್ 8:30 to 9:30